ರಾಜ್ಯ ರಾಜಕಾರಣದಲ್ಲಿ ಈಗ ಪವರ್ ಪಾಲಿಟಿಕ್ಸ್ ದಗದಗಿಸ್ತಾ ಇದೆ. ರೈತ ಡಿಸಿಎಂ ಡಿಕೆ ಶಿವಕುಮಾರ್ ಧಮ್ಕಿ ಹೊಸ ಸಂಚಲನವನ್ನ ಸೃಷ್ಟಿ ಮಾಡಿದೆ. ತಮ್ಮನ್ನ ಸೋಲಿನ ಹತಾಶೆಯಿಂದ ಅಭಿವೃದ್ಧಿಯನ್ನ ಕೇಳಿದಂತವರಿಗೆ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ. ನನ್ನ ತಮ್ಮನ್ನ ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷ ಓಟಲ್ಲಿ ಸೋಲಿಸಿದ್ರಿ, ಯಾಕೆ ಸಹಾಯ ಮಾಡಬೇಕು ಅನ್ನೋದು ನಾನು ಬಂದ್ಬಿಡ್ತು. ಡಿಕೆ ಸುರೇಶ್ ಸೋಲು 2024ರ ಲೋಕಸಭೆ ಅಖಾಡದಲ್ಲಿ ತಮ್ಮ ಮಂಡಿಯೂರಿದ್ದು ಡಿಕೆಶಿ ಇನ್ನೂ ಅರಗಿಸಿಕೊಂಡಿಲ್ಲ. ಕಾಂಗ್ರೆಸ್ 1 ಸ್ಥಾನದಿಂದ 9 ಸ್ಥಾನಕ್ಕೆ ಏರಿದ್ದು ಡಿಕೆ ಬ್ರದರ್ಸ್ಗೆ ದೊಡ್ಡ ಆಘಾತವಾಗಿತ್ತು. ಚುನಾವಣೆ ಮುಗಿದು 1.5 ವರ್ಷವಾದರೂ ಡಿಕೆ ಶಿವಕುಮಾರ್ ಇನ್ನೂ ಆ ನೋವಿನಿಂದ ಹೊರಬಂದಿಲ್ಲ. ತಮ್ಮನ ಸೋಲನ್ನು ಅರಗಿಸಿಕೊಳ್ಳದ ಬಂಡೆ ಮತ್ತೊಮ್ಮೆ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಡಿಕೆ ಸುರೇಶ್ ಸೋಲಿಗೆ ಡಿಕೆಶಿ ಬಹಿರಂಗ ಅಸಮಾಧಾನ. ಅಪಾರ್ಟ್ಮೆಂಟ್ ನಿವಾಸಿಗಳ ಸಭೆಯಲ್ಲಿ ಹತಾಶೆ ಮಾತು. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಸೋಲುಂಡು ವರ್ಷ ಕಳೆದಿದೆ. ಆದರೆ ಡಿಕೆ ಶಿವಕುಮಾರ್ಗೆ ಮಾತ್ರ ತಮ್ಮನ ಸೋಲನ್ನ ಅರಗಿಸಿಕೊಳ್ಳೋಕೆ ಆಗ್ತಿಲ್ಲ. ವಿಧಾನಸೌಧದ ಬ್ಯಾಂಕ್ವೆಲ್ ಹಾಲ್ನಲ್ಲಿ ನಡೆದ ಅಪಾರ್ಟ್ಮೆಂಟ್ ನಿವಾಸಿಗಳ ಸಭೆಯಲ್ಲಿ ಹತಾಶೆ ಮಾತನಾಡಿರುವ ಡಿಕೆಶಿ, ನಿಮಗೆಲ್ಲ ಸಾಕಷ್ಟು ಸಹಾಯ ಮಾಡಿದೆ, ಆದ್ರೆ ನನ್ನ ತಮ್ಮನನ್ನ ಸೋಲಿಸಿದ್ರು, ನಿಮಗೆಲ್ಲ ಯಾಕೆ ಸಹಾಯ ಮಾಡಬೇಕು ಅಂತ ಬೇಸರ ಹೊರಹಾಕಿದ್ದಾರೆ. ತಮ್ಮನನ್ನ ಸೋಲಿಸಿದ್ರೆ ಯಾಕೆ ಸಹಾಯ ಮಾಡಬೇಕು? ಕೊನೆಗೆ ಎಲೆಕ್ಷನ್ ಬಂತು, ಡಬ್ಬ ನೋಡಿದೆ, ನನ್ನ ತಮ್ಮನ್ನ ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷ ಓಟಲ್ಲಿ ಸೋಲಿಸಿದ್ರಿ. ದಟ್ ಇಸ್ ದ ಬಿಗ್ ಗಿಫ್ಟ್ ಯು ಹ್ಯಾವ್ ಗಿವನ್ ಟು ಅಸ್. Whatever you people promised, you did not help us. ನಾವು ಏಂತಕ್ ಮಾಡ್ತಾ ಇದೀವಿ ಅಂತೇಳಿ ಯಾಕೆ ಸಹಾಯ ಮಾಡಬೇಕು ಅನ್ನೋದು ನಮ್ಗೆ ಬಂದ್ಬಿಡ್ತು. ನಾವು ಅಷ್ಟೆಲ್ಲ ಶ್ರಮ ಪಟ್ಟು ನಿಮ್ಗೆ ಸಹಾಯ ಮಾಡಿದ್ರು ಕೂಡ ನಿಮ್ಗೆ ಕರುಣೆನೇ ಇಲ್ಲದೆ ಹೋದ್ಮೇಲೆ ನಮ್ಗಿನ್ನೇನ್ ಬೇಕು? ನಾವೇನೋ ನಮ್ಗೆ ಸಹಾಯ ಮಾಡ್ತೀರಿ, ನಮ್ಗೆ ಹೆಲ್ಪ್ ಮಾಡ್ತೀರಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಬಟ್ ಯು ನೆವರ್ ಹೆಲ್ಪ್ ಅಸ್. ಬಟ್ ಸ್ಟಿಲ್ ಓಕೆ. ಕಾಮನ್ ಸೆನ್ಸ್ ಇಟ್ಕೊಂಡು ನನ್ನ ಹತ್ರ ಡೀಲ್ ಮಾಡಬೇಕು. ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲ್ಗೆ ಹೋಗಿ ಬಂದಿರೋ ನಾನು. ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನಿ ನಾನು? ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಯಾರ ಹತ್ರ ಡೀಲ್ ಮಾಡ್ತಾ ಇದ್ದಾರೆ? ನನಗೆ ವಾರ್ ಮಾಡೋಕ್ಕೂ ಮುನ್ನ ಹುಷಾರ್. ನನಗೆ ವಾರ್ನ್ ಮಾಡೋದು, ಕಾಷನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದೆಲ್ಲ? ಯಾರ ಹತ್ರ ನಿಮ್ ಕರಿಬೇಕು ಅಂತ ಏನಿದೆ? ವಿ ರೆಸ್ಪೆಕ್ಟ್, ವಿ ನೋ ಇದು ಹ್ಯೂಮನ್ ರಿಲೇಶನ್ಶಿಪ್ ಎಷ್ಟಿದೆ, ನಿಮ್ ಶ್ರಮ ಎಷ್ಟಿದೆ, ನಿಮ್ ಫಲ ಏನಿದೆ ಅಂತೇಳಿ. ಇನ್ನು ಡಿಕೆಶಿ ವಾರ್ನ್ ಮಾಡುತ್ತಿದ್ದಂತೆ ಅಪಾರ್ಟ್ಮೆಂಟ್ ಫೆಡರೇಷನ್ ಅಧ್ಯಕ್ಷ ಕಿರಣ್ ಹೆಬ್ಬಾರ್ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಮನವಿಯನ್ನ ಡಿಕೆಶಿ ಅವರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ನಾನು ಡಿಕೆಶಿಗೆ ಯಾವುದೇ ಬೆದರಿಕೆ ಹಾಕಿಲ್ಲ. ನೋಡಿ, ಅವರು ಡೆಪ್ಯೂಟಿ ಸಿಎಂ, ನಾನು ಸಿಎಂ, ಕಾಮನ್ ಮ್ಯಾನ್. ಅವ್ರು ಬೆದರಿಕೆ ಮಾಡಿದ್ರೆ ನಾನು ಇನ್ನೇನ್ ಮಾಡಕ್ಕಾಗತ್ತ ಹೇಳಿ? ಬಟ್ ಒಂದೇ ತರ ರಿಕ್ವೆಸ್ಟ್ ಮಾಡ್ಬೋದು, ಆದಷ್ಟು ಬೇಗ ಇದನ್ನು ಜಾರಿ ತಗೊಂಬನ್ನಿ. ಜನಕ್ಕೂ ಒಳ್ಳೇದಾಗತ್ತೆ, ಸರ್ಕಾರಕ್ಕೂ ಒಳ್ಳೇದಾಗತ್ತೆ. ಎಲೆಕ್ಷನ್ ಟೈಮಲ್ಲಿ ಪ್ರಾಮಿಸ್ ಮಾಡಿದ್ರು, 2.5 ವರ್ಷ ಆಯ್ತು, ಆಗಿಲ್ಲ. ಆದಷ್ಟು ಬೇಗ ಇದನ್ನ ಜಾರಿಗೆ ತಗೊಂಬನ್ನಿ. GB ಎಲೆಕ್ಷನ್ ಬರ್ತಾ ಇದೆ. ಬೆದರಿಕೆಗಳಿಗೆ ನಮಗೆ ಭಯವಿಲ್ಲ. ಎಲೆಕ್ಷನ್ ಮಾಡಿದ್ರೆ ಎಲೆಕ್ಷನ್ಗೆ ವೋಟ್ ಬರುತ್ತೆ, ಒಳ್ಳೇದಾಗಿದ್ರೆ ಅವ್ರಿಗೂ ವೋಟ್ ಬರುತ್ತೆ. ಕಾಂಗ್ರೆಸ್ ಪಾರ್ಟಿ ಮತ್ತೆ ಕಾರ್ಪೊರೇಟರ್ಸ್ ಅವರೇ ಬರ್ತಾರೆ. ಅವ್ರ ಎದುರುಗಡೆ ಕೂತಿರುವಾಗ ಅವ್ರಿಗೆ ಹೇಳಿದ್ದಾರೆ ನಾನೇ ಕಿರಣ್ ಹೆಬ್ಬಾರ್ ಅಂತ. ಸೊ ನಂಗೇನ್ ಭಯ ಇಲ್ಲ. ಇನ್ನು ಕುರ್ಚಿ ಕದನ ನಡುವೆ ಧಮ್ಕಿ ಬೆದರಿಕೆ ಪಾಲಿಟಿಕ್ಸ್ ಎದ್ದಿದ್ದು ಇದು ಯಾವ ಹಂತಕ್ಕೆ ತಲುಪುತ್ತೆ ಕಾದು ನೋಡಬೇಕಿದೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಈಗ ಪವರ್ ಪಾಲಿಟಿಕ್ಸ್ ದಗದಗಿಸ್ತಾ ಇದೆ. ರೈತ ಡಿಸಿಎಂ ಡಿಕೆ ಶಿವಕುಮಾರ್ ಧಮ್ಕಿ ಹೊಸ ಸಂಚಲನವನ್ನ ಸೃಷ್ಟಿ ಮಾಡಿದೆ. ತಮ್ಮನ್ನ ಸೋಲಿನ ಹತಾಶೆಯಿಂದ ಅಭಿವೃದ್ಧಿಯನ್ನ ಕೇಳಿದಂತವರಿಗೆ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ. ನನ್ನ ತಮ್ಮನ್ನ ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷ ಓಟಲ್ಲಿ ಸೋಲಿಸಿದ್ರಿ, ಯಾಕೆ ಸಹಾಯ ಮಾಡಬೇಕು ಅನ್ನೋದು ನಮ್ಗೆ ಬಂದ್ಬಿಡ್ತು. ಡಿಕೆ ಸುರೇಶ್ ಸೋಲು 2024ರ ಲೋಕಸಭೆ ಅಖಾಡದಲ್ಲಿ ತಮ್ಮ ಮಂಡಿಯೂರಿದ್ದು ಡಿಕೆಶಿ ಇನ್ನೂ ಅರಗಿಸಿಕೊಂಡಿಲ್ಲ. ಕಾಂಗ್ರೆಸ್ 1 ಸ್ಥಾನದಿಂದ 9 ಸ್ಥಾನಕ್ಕೆ ಏರಿದ್ದು
ಡಿಕೆ ಬ್ರದರ್ಸ್ಗೆ ದೊಡ್ಡ ಆಘಾತವಾಗಿತ್ತು. ಚುನಾವಣೆ ಮುಗಿದು 1.5 ವರ್ಷವಾದರೂ ಡಿಕೆ ಶಿವಕುಮಾರ್ ಇನ್ನೂ ಆ ನೋವಿನಿಂದ ಹೊರಬಂದಿಲ್ಲ. ತಮ್ಮನ ಸೋಲನ್ನು ಅರಗಿಸಿಕೊಳ್ಳದ ಬಂಡೆ ಮತ್ತೊಮ್ಮೆ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಡಿಕೆ ಸುರೇಶ್ ಸೋಲಿಗೆ ಡಿಕೆಶಿ ಬಹಿರಂಗ ಅಸಮಾಧಾನ. ಅಪಾರ್ಟ್ಮೆಂಟ್ ನಿವಾಸಿಗಳ ಸಭೆಯಲ್ಲಿ ಹತಾಶೆ ಮಾತು. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಸೋಲುಂಡು ವರ್ಷ ಕಳೆದಿದೆ. ಆದರೆ ಡಿಕೆ ಶಿವಕುಮಾರ್ಗೆ ಮಾತ್ರ ತಮ್ಮನ ಸೋಲನ್ನ ಅರಗಿಸಿಕೊಳ್ಳೋಕೆ ಆಗ್ತಿಲ್ಲ. ವಿಧಾನಸೌಧದ ಬ್ಯಾಂಕ್ವೆಲ್ ಹಾಲ್ನಲ್ಲಿ ನಡೆದ ಅಪಾರ್ಟ್ಮೆಂಟ್ ನಿವಾಸಿಗಳ ಸಭೆಯಲ್ಲಿ ಹತಾಶೆ ಮಾತನಾಡಿರುವ ಡಿಕೆಶಿ, ನಿಮಗೆಲ್ಲ ಸಾಕಷ್ಟು ಸಹಾಯ ಮಾಡಿದೆ, ಆದ್ರೆ ನನ್ನ ತಮ್ಮನನ್ನ ಸೋಲಿಸಿದ್ರು, ನಿಮಗೆಲ್ಲ ಯಾಕೆ ಸಹಾಯ ಮಾಡಬೇಕು ಅಂತ ಬೇಸರ ಹೊರಹಾಕಿದ್ದಾರೆ. ತಮ್ಮನನ್ನ ಸೋಲಿಸಿದ್ರೆ ಯಾಕೆ ಸಹಾಯ ಮಾಡಬೇಕು? ಕೊನೆಗೆ ಎಲೆಕ್ಷನ್ ಬಂತು, ಡಬ್ಬ ನೋಡಿದೆ, ನನ್ನ ತಮ್ಮನ್ನ ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷ ಓಟಲ್ಲಿ ಸೋಲಿಸಿದ್ರಿ. ದಟ್ ಇಸ್ ದ ಬಿಗ್ ಗಿಫ್ಟ್ ಯು ಹ್ಯಾವ್ ಗಿವನ್ ಟು ಅಸ್. ವಾಟ್ ಎವರ್ ಯು ಪೀಪಲ್ ಪ್ರಾಮಿಸ್ ಯು ಡಿಡ್ ನಾಟ್ ಹೆಲ್ಪ್ ಅಸ್. ನಾವು ಏಂತಕ್ ಮಾಡ್ತಾ ಇದೀವಿ ಅಂತೇಳಿ ಯಾಕೆ ಸಹಾಯ ಮಾಡಬೇಕು ಅನ್ನೋದು ನಮ್ಗೆ ಬಂದ್ಬಿಡ್ತು. ನಾವು ಅಷ್ಟೆಲ್ಲ ಶ್ರಮ ಪಟ್ಟು ನಿಮ್ಗೆ ಸಹಾಯ ಮಾಡಿದ್ರು ಕೂಡ ನಿಮ್ಗೆ ಕರುಣೆನೇ ಇಲ್ಲದೆ ಹೋದ್ಮೇಲೆ ನಮ್ಗಿನ್ನೇನ್ ಬೇಕು? ನಾವೇನೋ ನಮ್ಗೆ ಸಹಾಯ ಮಾಡ್ತೀರಿ, ನಮ್ಗೆ ಹೆಲ್ಪ್ ಮಾಡ್ತೀರಿ ಅಂತ ನಾವು ತಿಳ್ಕೊಂಡಿದೀವಿ. ಬಟ್ ಯು ನೆವರ್ ಹೆಲ್ಪ್ ಅಸ್. ಬಟ್ ಸ್ಟಿಲ್ ಓಕೆ. ಕಾಮನ್ ಸೆನ್ಸ್ ಇಟ್ಕೊಂಡು ನನ್ನ ಹತ್ರ ಡೀಲ್ ಮಾಡಬೇಕು. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲ್ಗೆ ಹೋಗಿ ಬಂದಿರೋ ನಾನು, ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನ ನಾನು? ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಯಾರ ಹತ್ರ ಡೀಲ್ ಮಾಡ್ತಾ ಇದ್ದಾರೆ? ನನಗೆ ವಾರ್ ಮಾಡೋಕ್ಕೂ ಮುನ್ನ ಹುಷಾರ್. ನನಗೆ ವಾರ್ನ್ ಮಾಡೋದು, ಕಾಷನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದಲ್ಲ? ಯಾರ ಹತ್ರ ನಿಮ್ ಕರಿಬೇಕು ಅಂತ ಏನಿದೆ? ವಿ ರೆಸ್ಪೆಕ್ಟ್, ವಿ ನೋ ಇದು ಹ್ಯೂಮನ್ ರಿಲೇಶನ್ಶಿಪ್ ಎಷ್ಟಿದೆ, ನಿಮ್ ಶ್ರಮ ಎಷ್ಟಿದೆ, ನಿಮ್ ಫಲ ಏನಿದೆ ಅಂತೇಳಿ. ಇನ್ನು ಡಿಕೆಶಿ ವಾರ್ನ್ ಮಾಡುತ್ತಿದ್ದಂತೆ ಅಪಾರ್ಟ್ಮೆಂಟ್ ಫೆಡರೇಷನ್ ಅಧ್ಯಕ್ಷ ಕಿರಣ್ ಹೆಬ್ಬಾರ್ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಮನವಿಯನ್ನ ಡಿಕೆಶಿ ಅವರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ನಾನು ಡಿಕೆಶಿಗೆ ಯಾವುದೇ ಬೆದರಿಕೆ ಹಾಕಿಲ್ಲ. ನೋಡಿ, ಅವರು ಡೆಪ್ಯೂಟಿ ಸಿಎಂ, ನಾನು ಸಿಎಂ, ಕಾಮನ್ ಮ್ಯಾನ್. ಅವ್ರು ಬೆದರಿಕೆ ಮಾಡಿದ್ರೆ ನಾನು ಇನ್ನೇನ್ ಮಾಡಕ್ಕಾಗತ್ತ ಹೇಳಿ? ಬಟ್ ಒಂದೇ ತರ ರಿಕ್ವೆಸ್ಟ್ ಮಾಡ್ಬೋದು, ಆದಷ್ಟು ಬೇಗ ಇದನ್ನು ಜಾರಿ ತಗೊಂಬನ್ನಿ. ಜನಕ್ಕೂ ಒಳ್ಳೇದಾಗತ್ತೆ, ಸರ್ಕಾರಕ್ಕೂ ಒಳ್ಳೇದಾಗತ್ತೆ. ಎಲೆಕ್ಷನ್ ಟೈಮಲ್ಲಿ ಪ್ರಾಮಿಸ್ ಮಾಡಿದ್ರು, 2.5 ವರ್ಷ ಆಯ್ತು, ಆಗಿಲ್ಲ. ಆದಷ್ಟು ಬೇಗ ಇದನ್ನ ಜಾರಿಗೆ ತಗೊಂಬನ್ನಿ. GBA ಎಲೆಕ್ಷನ್ ಬರ್ತಾ ಇದೆ. ಬೆದರಿಕೆಗಳಿಗೆ ನಮಗೆ ಭಯವಿಲ್ಲ. ಎಲೆಕ್ಷನ್ ಮಾಡಿದ್ರೆ ಎಲೆಕ್ಷನ್ ವೋಟ್ ಬರುತ್ತೆ, ಒಳ್ಳೇದಾಗಿದ್ರೆ ಅವ್ರಿಗೂ ವೋಟ್ ಬರುತ್ತೆ. ಕಾಂಗ್ರೆಸ್ ಪಾರ್ಟಿ ಮತ್ತೆ ಕಾರ್ಪೊರೇಟರ್ಸ್ ಅವರೇ ಬರ್ತಾರೆ. ಅವ್ರ ಎದುರುಗಡೆ ಕೂತಿರುವಾಗ ಅವ್ರಿಗೆ ಹೇಳಿದ್ದಾರೆ ನಾನೇ ಕಿರಣ್ ಹೆಬ್ಬಾರ್ ಅಂತ. ಸೊ ನಂಗೇನ್ ಭಯ ಇಲ್ಲ. ಇನ್ನು ಕುರ್ಚಿ ಕದನ ನಡುವೆ ಧಮಕಿ ಬೆದರಿಕೆ ಪಾಲಿಟಿಕ್ಸ್ ಎದ್ದಿದ್ದು ಇದು ಯಾವ ಹಂತಕ್ಕೆ ತಲುಪುತ್ತೆ ಕಾದು ನೋಡಬೇಕಿದೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.